JDSನಿಂದ ವೀರಣ್ಣ ಅವರಿದ್ದಾರೆ, AS ಪಾಟೀಲ್ ನಡಹಳ್ಳಿ ಅವರು BJPಯಿಂದ ಇದ್ದಾರೆ, BT ಲಲಿತಾ ನಾಯಕ್ ಇದ್ದಾರೆ, ಮಾಜಿ ಸಚಿವ ನಮ್ಮ ಜೊತೆಗೆ. 3 ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ರಿಯಾಜ್ ಶಿವಮೊಗ್ಗದಿಂದ ಜಾಯ್ನ್ ಆಗಿದ್ದಾರೆ. ರಿಯಾಜ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಿವೃತ್ತ ಪ್ರೊಫೆಸರ್ ಮಹೇಶ್ ಚಂದ್ರ ಗುರು ಮೈಸೂರಿನಿಂದ ಜಾಯ್ನ್ ಆಗಿದ್ದಾರೆ. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಪ್ರಶಾಂತ್, ಈ ದೇಶದಲ್ಲಿ ಒಮ್ಮತ ಅನ್ನೋದು ಯಾವ ವಿಷಯಕ್ಕೂ ಮೂಡೋಕ್ಕೆ ಸಾಧ್ಯ ಇಲ್ವಾ ಅಂತ ಅನ್ಸೋದಕ್ಕೆ ಶುರುವಾಗಿದೆ. ರಾಮನ ವಿಷಯದಲ್ಲೇ ಮೂಡಲಿಲ್ಲ ಅಂದರೆ ಇನ್ನು ಯಾವ ವಿಷಯದಲ್ಲಿ ಒಮ್ಮತ ಮೂಡೋಕ್ಕಾಗತ್ತೆ ಈ ದೇಶದಲ್ಲಿ ಅಂತ? ಅದೇ ನನಗನ್ಸುತ್ತೆ ನೋಡಿ, ರಾಜಕಾರಣ ಯಾವುದೇ ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಎಲ್ಲ ವಿಷಯದಲ್ಲೂ ಒಂದು ರಾಜಕಾರಣ ಇದ್ದೇ ಇರುತ್ತೆ. ಯಾಕಂದರೆ 2 ತಿಂಗಳಲ್ಲಿ ಚುನಾವಣೆಗಳಿವೆ. BJP ಕೂಡ ಈ ಒಂದು ವಿಷಯವನ್ನು ತನ್ನ ಚುನಾವಣಾ ಪ್ರಚಾರಕ್ಕಾಗಿ ಬಳಸ್ಕೊಳ್ತಾ ಇದೆ ಅಂತಕ್ಕಂಥ ಸಂದರ್ಭದಲ್ಲಿ ವಿರೋಧಿ ಪಕ್ಷಗಳಿಗೂ ಕೂಡ ಒಂದು ರೀತಿಯಾಗಿರ್ತಕ್ಕಂಥ ಕೆಲವರು ಮಧ್ಯದ ಸ್ಟ್ಯಾಂಡ್ ತೆಗೆದುಕೊಳ್ತಿದ್ದಾರೆ, ಕೆಲವರು ವಿರೋಧಿಸ್ತಾ ಇದ್ದಾರೆ, ತಮ್ಮ ಪೊಲಿಟಿಕಲ್ ಸ್ಟ್ಯಾಂಡನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತ ಅನಿಸುತ್ತೆ. ಅಂದರೆ ನನಗನ್ಸುತ್ತೆ ಅಜಿತ್, ಒಂದೊಂದ್ಸಲ ಎಲ್ಲ ವಿಷಯದಲ್ಲೂ ರಾಜಕಾರಣ ನಡೀತಾನೆ ಇರುತ್ತೆ. ಆದರೆ ಆ ರಾಜಕಾರಣ ಮುಂದೆ ಹೋಗ್ಬೇಕು ಅಂತ ನಾವೆಲ್ಲ ಒಪ್ಕೊಂಡು ಮುಂದೆ ಹೋಗಲೇಬೇಕು. ಒಂದು ಇನ್ನೊಂದು, ಈ ರಾಜಕಾರಣ ಇವತ್ತು ನಡೀತಾ ಇರತಕ್ಕಂಥ ಒಂದು ಏನು ಸಂಭ್ರಮ ಇದೆ, ಒಂದು ರೀತಿಯಾಗಿರ್ತಕ್ಕಂಥ ನೀವೇನು ಇಂಡಿಕ್ ರೆನೆಸನ್ಸ್ ಅಂತ ಕರೆದ್ರಿ, ಆ ವಿಷಯ ಪ್ರತ್ಯೇಕವಾಗಿಟ್ಟು ರಾಜಕಾರಣವನ್ನು ಕೂಡ ನೋಡಬೇಕಾಗತ್ತೆ. ಎಸ್, ಅಂದರೆ ಈಗ BJP ಇದನ್ನು ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದೆ, ಹೀಗಾಗಿ ವಿರೋಧಿಗಳೆಲ್ಲರೂ ಬಂದಲ್ಲಿ ಕುಳಿತುಕೊಳ್ಬೇಕು ಅಂತಕ್ಕಂಥದ್ದನ್ನು ನಿರೀಕ್ಷೆ ಮಾಡೋದು ಸ್ವಲ್ಪ ಜಾಸ್ತಿ ಆಗುತ್ತೆ ಕೆಲವೊಂದು ಸಲ. ಹೀಗಾಗಿ ಈ ನೀವೇನು ಇಂಡಿಕ್ ರೆನೆಸನ್ಸ್ ಸ್ವಾತಂತ್ರ್ಯ ದಿನ ದೇಶದ ಸ್ವಾತಂತ್ರ್ಯ ದಿನ ರೀ, ಹೌದಪ್ಪ. BJP ಆಡಳಿತದಲ್ಲಿದೆ, BJPಯ ಪ್ರಧಾನಮಂತ್ರಿಗಳು ಅಂದರೆ ದೇಶದ ಪ್ರಧಾನಮಂತ್ರಿಗಳು BJPಯ ನಾಯಕರು ಧ್ವಜಾರೋಹಣ ಮಾಡ್ತಾರೆ. ಆ ಕಾರಣಕ್ಕೆ ನಾವು ಬರೋದಿಲ್ಲ ಅಂತ ಹೇಳೋದಕ್ಕಾಗತ್ತಾ? ಅಜಿತ್, ಹಾಗಲ್ಲ. ಸ್ವತಂತ್ರ ದಿನ ಏನಿತ್ತು, ದೇಶದ ಯಾವುದೇ ಸಂಘಟನೆಗಳು, ಸಮಾಜ ಅಥವಾ ರಾಜಕೀಯ ಪಕ್ಷಗಳು ಸ್ವತಂತ್ರ ಸಿಗುವುದನ್ನು ವಿರೋಧ ಯಾವತ್ತಿಗೂ ಮಾಡಿರಲಿಲ್ಲ. ಓಕೆ. ಆದರೆ ಈ ವಿಷಯ ಅದೊಂದು ಪೊಲಿಟಿಕಲ್ ಜರ್ನಿಯನ್ನು ನೋಡ್ಕೊಂಡು ಬಂದಿದೆ. ಓಕೆ. ಹೀಗಾಗಿ ಅದರಲ್ಲಿ ಎಲ್ಲರೂ ಭಾಗವಹಿಸಲೇಬೇಕು. ಪ್ರಜಾಪ್ರಭುತ್ವದಲ್ಲಿ ಅವ್ರಿಗವ್ರ ಸ್ವಾತಂತ್ರ್ಯ ನಿಶ್ಚಿತವಾಗಿರುತ್ತೆ. ಆದರೆ ನನಗನ್ಸುತ್ತೆ, ನೀವು ಹೇಳಿದ ಹಾಗೆ, ನೀವೇನು ಇಂಡಿಕ್ ರೆನೆಸನ್ಸನ್ನು ಕರೆದ್ರಿ, 500 ವರ್ಷಗಳ ನಂತರ ಮಂದಿರ ನಿರ್ಮಾಣ ಆಗ್ತಾಯಿದೆ, ರಾಮಲಲ್ಲಾನ ಮೂರ್ತಿ ಪ್ರತಿಷ್ಠಾಪನೆ ನಡೀತಾ ಇದೆ, ಅದು ಒಂದು ಕಡೆ. ಆದರೆ ಅದನ್ನು ಸ್ವಲ್ಪ ಪಕ್ಕಕ್ಕಿಟ್ಟು 2 ರಾಜಕೀಯ ಪಕ್ಷಗಳ ಲಾಭ ತೆಗೆದುಕೊಳ್ತಕ್ಕಂಥ ಅಥವಾ ಇನ್ನೊಬ್ಬರಿಗೆ ಲಾಭ ಆಗಲಾರ್ದಂತೆ ನೋಡ್ಕೊಳ್ತಕ್ಕಂಥ ಪೊಲಿಟಿಕ್ಸನ್ನು ಬೇರ್ಪಡಿಸಿ ನೋಡುವ ಅವಶ್ಯಕತೆ ಇದೆ ಅಂತ ನಾನು ಅನಿಸುತ್ತೆ. ಎಸ್, ಐ ಅಗ್ರಿ. ಅಂದರೆ ಬೇರ್ಪಡಿಸಿ ನೋಡಬೇಕು. ಬಟ್ ಈ ವಿಷಯ ಅದು ಹೆಂಗೆ ಒಂದರಲ್ಲೊಂದು ಹಾಸು ಹೊಕ್ಕಾಗಿದೆ ಅಂತಂದರೆ, ಆದರೆ 1528ರಲ್ಲಿ ಮೊದಲನೇ ಹೋರಾಟ ರಾಮ ಮಂದಿರಕ್ಕಾಗಿ ಶುರು ಮಾಡಿದಾಗ BJPನೂ ಇಲ್ಲ, RSSೂ ಇಲ್ಲ, ಹಿಂದೂ ಪರ ಸಂಘಟನೆಗಳು ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ, ಹಿಂದೂ ಸಂಘಟನೆಗಳೇ ಇರಲಿಲ್ಲ. ಆವಾಗಲಿಂದ ನಡೆದಿರೋ ಹೋರಾಟ ಅಲ್ವಾ ಅದು? ಹೌದು, ಕಳೆದ 30 ವರ್ಷದಲ್ಲಿ ಸ್ಪಿಯರ್ ಹೆಡ್ ಮಾಡಿದ್ದು RSSು, ವಿಶ್ವ ಹಿಂದೂ ಪರಿಷತ್ತು, BJP ಅವರು ಸ್ಪಿಯರ್ ಹೆಡ್ ಮಾಡಿದ್ರಪ್ಪ ಕಳೆದ 30 ವರ್ಷದಲ್ಲಿ. ಏನೋ ಪುಣ್ಯ ಚೆನ್ನಾಗಿತ್ತು, ಅವ್ರ ಕಾಲದಲ್ಲಿ ಆಗ್ತಾ ಇದೆ. ಇಂಥ ಪ್ರಯತ್ನಗಳು ಹಿಂದೆ ಭಾಳ ನಡೆದಿದ್ವು. ನಾನು ಅದನ್ನೇ ಹೇಳ್ತಾ ಇದ್ದೀನಿ ನೋಡಿ, 1528ರಲ್ಲಿ ಮೀರ್ ಬಾಕಿ ಮಸೀದಿ ಕಟ್ಟಿದ ನಂತರ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಘಟನೆಗಳು ರಾಜಕೀಯ ಒಂದು ರೀತಿಯಾಗಿ ಬೆರೆಯದೆ ಸಾಧು ಸಂತ ಸಮಾಜ ದೊಡ್ಡ ಹೋರಾಟವನ್ನು ನಡೆಸ್ಕೊಂಡು ಬಂದಿದೆ. ಆದರೆ ಬೇಕೋ ಬೇಡವೋ ಕಳೆದ 30 ವರ್ಷಗಳಲ್ಲಿ ಇದರ ರಾಜಕೀಯಕರಣ ಆಗಿದೆ. ಮಂದಿರದ ಬಾಗಿಲುಗಳು ಓಪನ್ ಆಗಿದ್ದೆ ಶಾಬಾನು ಪ್ರಕರಣದ ನಂತರ. ಹೌದು. ಯಾಕೆ ಓಪನ್ ಮಾಡಲಾಯಿತು? ಇಲ್ಲ, ಮುಸ್ಲಿಂ ಸಮಾಜದತ್ತ ರಾಜೀವ್ ಗಾಂಧಿ ಹೆಚ್ಚು ವಾಲ್ತಾ ಇದ್ದಾರೆ ಅನ್ನುವ ಭಾವನೆ ಬಂದಾಗ ಹಿಂದೂ ಸಮಾಜಕ್ಕೂ ಒಂದಿಷ್ಟೇನಾದರೂ ಕೊಡೋಣ ಕಾರಣಕ್ಕೋಸ್ಕರ ಬಾಗಿಲುಗಳನ್ನು ತೆರೆಯಲಾಯಿತು. ನಂತರ ಅದನ್ನು ಸಂಘ ಪರಿವಾರ ಮತ್ತು BJP ದೊಡ್ಡ ಹೋರಾಟವನ್ನಾಗಿ ರೂಪಿಸ್ತು. ಕಾಂಗ್ರೆಸ್ ನಿಧಾನವಾಗಿ ಪಕ್ಕಕ್ಕೆ ಸರಿತಾ ಬಂತು. ಈಗ ಚುನಾವಣೆ 2 ತಿಂಗಳಿರುವಾಗ ರಾಜಕೀಯ ನಡೆಯಲ್ಲ ಅಂತಕ್ಕಂಥದ್ದನ್ನು ಆಲೋಚಿಸುವುದೇ ನನಗನ್ಸುತ್ತೆ ನಾವು ಯಾವುದೋ ಒಂದು ಬೇರೆ ಜಗತ್ತಲ್ಲಿ ಬಾಳ್ತಾ ಇದ್ದೀವಿ ಅಂತ. ವಿಶ್ಫುಲ್ ಥಿಂಕಿಂಗ್ ಮಾಡ್ತಾ ಇದ್ದೀವಿ, ವಿಶ್ಫುಲ್ ಥಿಂಕಿಂಗ್ನಲ್ಲಿ ಬದುಕ್ತಾ ಇದ್ದೀವಿ ಅಂತ. ನಡಹಳ್ಳಿ ಅವರೇ, ನಿಮಗೂ ಬೇಕಾಗಿರೋದು ರಾಜಕೀಯ ಮಾಡೋದೇ. ಚುನಾವಣೆ ಬಂದಾಗ ಎಷ್ಟು ಲಾಭ ಆಗುತ್ತೋ ಆಗ್ಲಪ್ಪ ಇದರಿಂದ. ರಾಜಕಾರಣ ಬ್ರಿಟಿಷರು ಯಾವತ್ತು ನಮ್ಮ ದೇಶಕ್ಕೆ ಬಂದರು ಅವತ್ತಿಂದ ಹಿಂದೂ ಮುಸ್ಲಿಮರನ್ನ ಒಡೆದು ಆಳುವಂಥ ನೀತಿಯನ್ನು ಅನುಸರಿಸ್ಕೊಂಡು ಬಂದರು. ಸ್ವಾತಂತ್ರ್ಯ ಬಂದ ಮೇಲೆ 1947ರಲ್ಲಿ ಸ್ವಾತಂತ್ರ್ಯ ಸಿಕ್ತು. ಅದರ ನಂತರ ಹಿಂದೂ ಮುಸ್ಲಿಮರು ಒಂದಾಗಿ ಈ ದೇಶವನ್ನು, ಈ ನಾಡನ್ನು ಕಟ್ಟಬೇಕು ಅಂತಕ್ಕಂಥ ಸಂಕಲ್ಪ ನಮ್ಮ ಪೂರ್ವಜರದಾಗಿತ್ತು. ಯಾವತ್ತೂ ಕೂಡ ಹಿಂದೂಗಳು
ಮುಸ್ಲಿಂ ಸಮಾಜವನ್ನು ವಿರೋಧಿಸ್ಕೊಂಡು ಬಂದಿಲ್ಲ. ಇವತ್ತು ನಾನು ಕಾಂಗ್ರೆಸ್ಸಿಗರು ಏನೇ ಹೇಳಿ, ಆದರೆ ಮುಸ್ಲಿಂ ಸಮಾಜ ಇದನ್ನು ವಿರೋಧಿಸಲ್ಲ. ಅವರು ಅದನ್ನು ಸಂಭ್ರಮಿಸ್ತಾರೆ. ಓಕೆ, ಕಾಂಗ್ರೆಸ್ಸಿಗರು ಏನು ಬ್ರಿಟಿಷರು ಏನು ಬಿಟ್ಟೋಗಿರ್ತಕ್ಕಂಥದ್ದೇನಿದೆ ಒಡೆದಾಡುವ ನೀತಿಯನ್ನು ಇವರು ಎಷ್ಟೇ ಪ್ರಯತ್ನಗಳು ಪಟ್ಟರೂ ಕೂಡ, ಆದರೆ ಈ ದೇಶದ ಮರ್ಯಾದಾ ಪುರುಷೋತ್ತಮ ರಾಮ ಎಲ್ಲರ ಪೂರ್ವಜ. ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಭಾರತೀಯನ ನಮ್ಮ ಪೂರ್ವಜ ಅವರು. ಆದರೆ ಒಂದು ನಮಗೆ ಬಹಳ ನೋವಿನ ಸಂಗತಿ ಏನು ಅಂತಂದರೆ, ತಾನು ಕಟ್ಟಿದ ರಾಮರಾಜ್ಯದಲ್ಲಿ ತನ್ನ ಅಸ್ತಿತ್ವವನ್ನು ತಾನು ಸಿದ್ಧಪಡಿಸಬೇಕಾದಂಥ ಅನಿವಾರ್ಯತೆ ಈ ದೇಶದಲ್ಲಿ ಬಂತು. ಅದು ಸ್ವಾತಂತ್ರ್ಯದ ನಂತರ. ಅದು ಬಹಳ ದುರಂತ. ಆದರೂ ಕೂಡ ಯಾವ ರಾಮನ ವಿಚಾರಧಾರೆಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಬಹುಸಂಖ್ಯಾತ ಸಮಾಜ, ಹಿಂದೂ ಸಮಾಜ, ಕಾನೂನುಬದ್ಧವಾಗಿ ಯಾವ ರಾಮನ ಸಿದ್ಧಾಂತಗಳೆಲ್ಲ ನಂಬಿಕೆಯನ್ನು ಇಟ್ಕೊಂಡಿದ್ರು, ಅದನ್ನು ಆಧಾರವಿಟ್ಕೊಂಡು ಕಾನೂನುಬದ್ಧವಾಗಿ ಯಶಸ್ಸನ್ನು ಗಳಿಸಿ ಇವತ್ತು ನಾಳೆ 22ನೇ ತಾರೀಕು ರಾಮನ ಪರಮಭಕ್ತ, ಭಾರತ ದೇಶದ ಹೆಮ್ಮೆಯ ಪ್ರಧಾನಿ, ವಿಶ್ವವೇ ಮೆಚ್ಚಿದ ಮಹಾನ್ ನಾಯಕ ನರೇಂದ್ರ ಮೋದಿಜಿಯವರ ಅಮೃತ ಹಸ್ತದಿಂದ ಮತ್ತೆ ರಾಮ ಪ್ರತಿಷ್ಠಾಪನೆ ಆಗ್ತಾ ಇದ್ದಾನೆ. ಮತ್ತು ನನಗನ್ನಿಸ್ತದೆ ಇದು ಭವಿಷ್ಯದಲ್ಲಿ ಆಧುನಿಕ ಭಾರತದಲ್ಲಿ ಮತ್ತೆ ರಾಮರಾಜ್ಯದ ಸ್ಥಾಪನೆಗೆ ಆರಂಭ ಅಂತ ನನಗನ್ನಿಸ್ತದೆ. ಅದು ಮೋದಿಜಿಯವ್ರನ್ನ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು. ಮತ್ತು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗ್ತಾ ಇರತಕ್ಕಂಥದ್ದು. ಯಾಕಂದರೆ 1528ರಿಂದ 500 ವರ್ಷಗಳ ಇತಿಹಾಸದಲ್ಲಿ ಅನೇಕ ಜನ ನಮ್ಮ ಪೂರ್ವಜರು, ಲಕ್ಷಾಂತರ ಜನ ಇದಕ್ಕೆ ಪ್ರಾಣ ಕೊಟ್ಟಿದ್ದಾರೆ. ಆದರೆ ಈ ಒಂದು ಅತ್ಯಂತ ಸಂತೋಷದ ಸಂಭ್ರಮದ ಕ್ಷಣದಲ್ಲಿ ಇಡೀ ವಿಶ್ವ ಕೇವಲ ರಾಮ ಹಿಂದೂ ಸಮಾಜಕ್ಕೆ ಅಷ್ಟೇ ಅವನು ಮರ್ಯಾದಾ ಪುರುಷೋತ್ತಮನಲ್ಲ, ಇಡೀ ಮನುಕುಲಕ್ಕೆ ಆದರ್ಶ ಪುರುಷ ಮತ್ತು ಮರ್ಯಾದಾ ಪುರುಷೋತ್ತಮ. ಬರೀ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ಜಗತ್ತಿನ ಎಲ್ಲ ದೇಶಗಳಲ್ಲಿ ಅತ್ಯಂತ ಸಂಭ್ರಮದಿಂದ ರಾಮನ ಬರುವಿಕೆಗಾಗಿ ಕಾಯ್ತಾ ಇರತಕ್ಕಂಥ ಈ ಒಂದು ಕ್ಷಣ ಸ್ವಾತಂತ್ರ್ಯ ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿರ್ತಕ್ಕಂಥ ದಿನ. ಅದು 22ನೇ ತಾರೀಕು ಆಗ್ತದೆ ಅಂತಕ್ಕಂಥದ್ದು ನನ್ನ ನಂಬಿಕೆ. ಯಾರೇ ಎಷ್ಟೇ ರಾಜಕಾರಣ ಮಾಡಲಿ, ಅದು ಈ ಸಂದರ್ಭದಲ್ಲಿ ಮತ್ತೆ ರಾಮನ ವಿಷಯದಲ್ಲಿ ರಾಜಕಾರಣ ಮಾಡ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಶಿಕ್ಷೆ, ಕಟ್ಟಿಟ್ಟ ಬುತ್ತಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬರ್ತೀನಿ, ಚರ್ಚೆ ಮಾಡೋಣ ಅದರ ಬಗ್ಗೆ. ಬಿಟಿ ಲಲಿತಾ ನಾಯಕ್ ಮೇಡಮ್, ನಾವೇನು ತುಂಬ ಜಾಸ್ತಿ ನಿರೀಕ್ಷೆ ಮಾಡ್ತಾ ಇದ್ದೀವ ಅಥವಾ ಒಂದು ಇಂಪ್ರ್ಯಾಕ್ಟಿಕಲ್ ಜಗತ್ತಿನಲ್ಲಿ ಬದುಕ್ತಾ ಇದ್ದೀವ? ಅಟ್ಲೀಸ್ಟ್ ಇಂಥ ಸಂದರ್ಭದಲ್ಲಾದರೂ ಎಲ್ಲರಲ್ಲೂ ಒಂದು ಒಗ್ಗಟ್ಟು ಮೂಡಬೇಕು, ಭಿನ್ನಾಭಿಪ್ರಾಯದ ಧ್ವನಿಯೇ ಇಲ್ದಂಗೆ ಈ ಸಂಭ್ರಮವನ್ನು ಆಚರಿಸ್ಬೇಕು ಅಂತ ನಿರೀಕ್ಷೆ ಮಾಡ್ತೀವಲ್ಲ. ನನ್ನಂಥವ್ರು ಏನಾದ್ರು ತಪ್ಪು ಯೋಚನೆ ಮಾಡ್ತಿದ್ದೀವ? ಹೌದು. ಯಾಕೆಂದರೆ ಒಂದು ಕಾಲದಲ್ಲಿ ಈಗ ಸಾವಿರಾರು ವರ್ಷಗಳ ಹಿಂದೆ ಇತ್ತಲ್ಲ ಮುಗ್ಧತೆ, ಅಂಥ ಒಂದು ಮುಗ್ಧತೆ ಇದ್ದರೆ ಎಲ್ಲರೂ ಬಾಯಿ ಮುಚ್ಕೊಂಡು ಸುಮ್ಮನೆ ಯಾರೇನು ಮಾಡ್ತಾರೆ ಅದನ್ನೇ ಜೈ ಅಂತ ಹೇಳ್ಕೊಂಡು ಇರಬಹುದಾಗಿತ್ತು. ಚಿಂತನೆಯ ಬಾಗಿಲುಗಳೇ ಮುಚ್ಚೋಗಿದ್ದು. ಅಂಥ ಆಲೋಚನೆ, ಚಿಂತನೆ, ವೈಜ್ಞಾನಿಕವಾದ ಬಾಗಿಲುಗಳು ಮುಚ್ಕೊಂಡಾಗ ಮನುಷ್ಯ ಮಂಕಾಗ್ತಾನೆ. ಅವು ಏನು ಹೇಳ್ತೀರಾ ಅದನ್ನೇ ಎಸ್ ಜಿ ಹುಜೂರ್. ಆದರೆ ಇಲ್ಲಿ ಚಿಂತನೆ ಮಾಡುವಂಥ ಮನಸ್ಸುಗಳಿವೆ, ಪ್ರಶ್ನೆ ಹಾಕುವಂಥದ್ದಿದೆ. ನಾವಿವತ್ತು ಒಂದು ಆಯುಧವನ್ನು ಒಬ್ಬ ಮನುಷ್ಯ ಹಿಡಿದಿದ್ದಾನೆ ಅಂದರೆ ಅದು ಈ ಮಾನವ ಇದಕ್ಕೆ ವಿರುದ್ಧವಾದದ್ದು. ಮಾನವನಿಗೆ ಇವತ್ತು ಬೇಕಾಗಿರುವುದು ಶಾಂತಿ, ಯುದ್ಧವಿಲ್ಲದಂಥ ಒಂದು ಜಗತ್ತು. ಹೌದು, ನೋ ಡೌಟ್. ನಮಗೆ ಯಾವ ರೀತಿಯ ಒಂದು ಭೇದ ಭಾವ ಇಲ್ಲದಂಥ, ಜಾತಿ ಮತ ಪಂಥಗಳನ್ನು ಮೀರಿ ಮನುಷ್ಯತ್ವವನ್ನು ಬೆಳೆಸುವಂಥ ಒಂದು ಸಂದರ್ಭ ನಮಗೆ ಈಗ ಬೇಕಾಗಿದೆ. ಅಂಥದ್ರಲ್ಲಿ ನಾವು ಸದಾ ಆಯುಧವನ್ನು ಹಿಡ್ಕೊಂಡು ಯಾರನ್ನು ಕೊಲ್ಲಿ ಯಾರನ್ನು ಬಿಡಲಿ ಅನ್ನುವಂಥ ಒಂದು ನೋಟ ಇದೆಯಲ್ಲ, ಅದು ಮಾಡ್ತಾರೋ ಬಿಡ್ತಾರೋ ಅದು ಬೇರೆ. ಆ ನೋಟವೇ ಇರಕೂಡ್ದು. ಕೈ ಹೇಗಿರಬೇಕು ಅಂದರೆ ಪರಿಶುದ್ಧವಾಗಿರಬೇಕು. ನೊಂದವರನ್ನು ಸಂತೈಸೋದಕ್ಕೆ ಕೈಗಳು ಖಾಲಿ ಇರಬೇಕು. ಕರೆಕ್ಟ್. ಆಯುಧದಿಂದ ನಾವು ಯಾರನ್ನಾರು ಕೊಲ್ಲೋದಕ್ಕೆ ಹಕ್ಕಿಲ್ಲ. ಒಂದು. ಆಮೇಲೆ ಜಗತ್ತಿನಲ್ಲಿ ಎಷ್ಟು ದಿನ ಅಂತ ನಾವು ಭ್ರಮೆಯಲ್ಲಿ ಮುಳುಗಿರಬೇಕು. ರಾಮನ ಮಂದಿರವನ್ನು ನೀವು ಇದು ಮಾಡ್ತಾ ಇದ್ದೀರಾ, ರಾಮನಿಗೆ ಅಲ್ಲಿ ಮಂದಿರ ಕಟ್ಟಿದ್ದಾರೆ ಅಂದರೆ ಒಪ್ಕೋಬಹುದು. ಅದರಲ್ಲಿ ಪ್ರಾಣ ಪ್ರತಿಷ್ಠೆಯನ್ನು ಮಾಡ್ತೀರಾ ಅಂದರೆ ಎಲ್ಲಿ ಚಲನೆ ಇದೆ ಆ ಮೂರ್ತಿಗೆ?
ನೀವು ಕಲ್ಲಿನಲ್ಲಿ ಪ್ರಾಣವನ್ನ ನೀವು ತುಂಬ್ತೀರಿ ಅಂದ್ರೆ ಸತ್ತ ಜನಗಳಿಗೆ ನೀವು ನೋಡಿ, ನಾನು ಮಾತಾಡಿಲ್ಲ, ಅಲ್ಲ, ನೀವು ಒಂದೇ ನಿಮಿಷ, ಮಾತಾಡಿ. ಇಲ್ಲ, ಇಲ್ಲ, ಒಂದೇ ನೀವು ನಿಮಿಷ, ಮಾತಾಡ್ಬೇಡಿ. ಒಂದೇ ನಿಮಿಷ, ಒಂದೇ ನಿಮಿಷ. ನನ್ನ ಅವ್ರು ಮುಗಿಸ್ಲಿ, ಮಾತಿನ ಮೇಲೆ ಮುಗಿಸ್ಲಿ, ಮುಗಿಸ್ಲಿ. ನನ್ನ ಭಾವನೆ ನಾ ಹೇಳ್ತೀನಿ. ಓಕೆ, ಓಕೆ. ಆದ್ರಿಂದ ಇದುವರೆಗೂ ಪ್ರಾಣವಿಲ್ಲದಂಥ ಒಂದು ಮೂರ್ತಿಗೆ ನೀವು ನಾಳೆ 22ನೇ ತಾರೀಕು ಪ್ರಾಣ ತುಂಬ್ತೀರಿ ಅಂದ್ರೆ ಈ ವಿಜ್ಞಾನ ಜಗತ್ತಿನಲ್ಲಿ ಹೌದು ಅಂತ ಹೇಳೋದಕ್ಕೆ ನಾವು ತಯಾರಿಲ್ಲ. ಯಾರ್ಯಾರು ತಯಾರಿಲ್ಲ? ಇಡೀ ಜಗತ್ತು ಒಪ್ಕೊಳ್ಳುತ್ತೆ ಅಂತೀರಾ ನೀವು, ಆದರೆ ಇಡೀ ಜಗತ್ತಿನಲ್ಲಿ ಬರೀ ಒಂದೇ ಜಾತಿ ಇಲ್ಲ. ಲಿಂಗಾಯತರಿದ್ದಾರೆ, ಅವ್ರು ಬೇರೆ ಧರ್ಮ ಅಂತಿದ್ದಾರೆ, ನಮ್ಮ ಧರ್ಮ ಹಿಂದೂ ಧರ್ಮ ಅಲ್ಲ ಅಂತಿದ್ದಾರೆ, ಅವ್ರು ರಾಮನ ಒಪ್ಪಲ್ಲ. ಜೈನರಿಗೆ ಬೇರೆ ಇದೆ, ಬೌದ್ಧರಿಗೆ ಬೇರೆ ಇದೆ, ಫಾರ್ಸಿಗೆ ಬೇರೆ ಇದೆ, ದಲಿತರ ದೇವರು ಬೇರೆ ಇದೆ, ಶೂದ್ರರ ದೇವರು ಬೇರೆ ಇದೆ. ಹೀಗೆ ಅವರವರೇ ಆದಂಥ ಅವರು ಏನೋ ಒಂದು ಕಟ್ಕೊಂಡಿದ್ದಾರೆ ಭಾವಾತ್ಮಕವಾಗಿ. ಅದೆಲ್ಲವೂ ಕೂಡ ಸಾಂಕೇತಿಕ ಅನ್ನೋದನ್ನು ಕೆಲವರು ಒಪ್ಕೊಂಡಿದ್ದಾರೆ. ನಾವು ಯಾವತ್ತಿನ ತನಕ ಈ ಸಂಕೇತಗಳನ್ನು ಸತ್ಯ ಅನ್ನೋದನ್ನು ಕೈ ಬಿಡ್ತೀವೋ ಅದು ಸತ್ಯ ಅಲ್ಲ. ಈಗ ಬಾವುಟದ ಮೇಲೆ ನೀನು ತುಳಿ ಅಂದರೆ ತುಳಿಯಲ್ಲ ನಾವು, ಆದರೆ ಅದು ದೇಶ ಅಲ್ಲ ಅನ್ನೋ ಕಲ್ಪನೆ ನಮಗಿರಬೇಕು. ದೇಶವನ್ನು ಕಾಪಾಡಿದಾಗ ಬಾವುಟದ ಬೆಲೆ ಬರ್ತದೆ. ನೀವು ದೇಶವನ್ನು ಏನೆಲ್ಲ ಹಾಳು ಮಾಡಿ ಬಾವುಟವನ್ನು ಮಾತ್ರ ಭಜನೆ ಮಾಡ್ಕೊಂಡು ಕೂತ್ಕೋತೀವಿ ಅಂದರೆ ಅದು ಸಂಕೇತ. ಅದೇ ರೀತಿಯಲ್ಲಿ ದೇವರುಗಳು ಸಂಕೇತವಾಗಿರಬೇಕು. ಮನುಷ್ಯತ್ವವನ್ನು ಪದೇ ಪದೇ ನೆನಪಿಸ್ತಿರಬೇಕು. ನಾವು ಮನುಷ್ಯರು, ನಾವು ಬಹಳಷ್ಟು ಮನುಷ್ಯರಿಗಾಗಿ, ಜೀವಂತ ಮನುಷ್ಯರಿಗಾಗಿ, ಜೀವಂತ ರಾಮರಿಗಾಗಿ ನಾವು ಮಾಡಬೇಕು ಅನ್ನುವಂಥ ಭಾವನೆಯನ್ನು ತರಬೇಕು. ಈಗ ರಾಮನ ಹೆಸರಿನಲ್ಲಿ ಅಲ್ಲಿ ಮಂದಿರ ಆಗ್ತಿರುವಾಗ ಎಲ್ಲ ಕಡೆ ಏನಾಗಬೇಕಾಗಿತ್ತು ಅಂತ ನಾವು ನಿರೀಕ್ಷಣೆ ಮಾಡ್ತೀವಿ ಅಂದರೆ, ರಾಮನ ಮಂದಿರ ಕಟ್ಟಿದ್ದಾರೆ, ಇವತ್ತು ಆ ರಾಮನ ಹೆಸರಿನಲ್ಲಿ ನಾವು ಇಲ್ಲೊಂದು ಒಳ್ಳೆಯ ಸ್ಕೂಲ್ ಬಿದ್ದು ಹೋಗ್ತಾ ಇದೆ, ಒಂದು ಸ್ಕೂಲು, ಇವುಗಳನ್ನು ನಾವು ನಮ್ಮ ಕಣದಲ್ಲಿ ಆ ಕಾಣಿಕೆ ಏನು ಬಂಗಾರ ಕೊಡ್ತಾ ಇದ್ದೀರಿ, ಬೆಳ್ಳಿ ಕೊಡ್ತಾ ಇದ್ದೀರಿ, ಲಡ್ಡು ಕೊಡ್ತಾ ಇದ್ದೀರಿ, ಅದೆಲ್ಲವನ್ನು ಕೊಟ್ಟು ಈ ದೇಶದ ಸ್ವಾತಂತ್ರ್ಯ ಬಂದ ನಂತರ ಏನು ಸಂವಿಧಾನ ಬಂತೋ, ಸಂವಿಧಾನ ಏನು ಸಮಾನತೆ ಹೇಳುತ್ತೋ ಅಂಥ ಒಂದು ಇದನ್ನು ದೇವಾಲಯಗಳಾಗಿ ಮಾಡ್ತೀವಿ ನಾವು. ಈ ಶಾಲೆಗಳನ್ನು, ಈ ಆಸ್ಪತ್ರೆಗಳನ್ನು, ಈ ಕೊರೋನಾದಲ್ಲಿ ಜೀವನವನ್ನೇ ಕಳ್ಕೊಂಡು ಪಾಪರಾಗಿ ಭಿಕಾರಿಗಳಾಗಿ ಇವತ್ತು ಏನೂ ಇಲ್ಲ ನಿರ್ಗತಿಕರಾಗಿರೋರಿಗೆ ನಾವು ಕಾಪಾಡ್ತಾ ಇದ್ದೀವಿ ಅವನ ಹೆಸರಿನಲ್ಲಿ. ಕೊನೆ ಪಕ್ಷ ಅವನ ಹೆಸರಿನಲ್ಲಿ ನೀವು ಮಾಡಿದರೆ ಆಗ ರಾಮ ಅನ್ನೋದಕ್ಕೆ ಒಂದು ಅರ್ಥ ಬರುತ್ತೆ. ಆಗ ನಿಜವಾಗಿಯೂ ದೇವರು ಅನ್ನೋದನ್ನು ಬೇಕಾದ್ರೆ ಒಪ್ಕೋಬೋದು. ಯಾಕೆಂದರೆ ಆ ದೇವರಿಗೆ ಹೆಸರಿಗಷ್ಟೇ ಇದೆ ಅದು, ಆದರೆ ಅದರಲ್ಲಿ ಒಳ್ಳೆ ಕೆಲಸ ಆಗ್ತಾ ಇದೆ. ಇಲ್ಲಿ ಬಡ ಜನರು ಬದುಕ್ತಾ ಇದ್ದಾರೆ, ಜೀವ ತುಂಬ್ತಾ ಇದ್ದೀರಿ. ಅಲ್ಲಿ ಕಲ್ಲಿನಲ್ಲಿ ನೀವು ಜೀವ ತುಂಬ್ತೀರಂತೀರ, ಇಲ್ಲಿ ಸತ್ತಂತಿಹರನ್ನು ಬಡಿದೆಚ್ಚರಿಸು ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಸತ್ತಂತಿಯರನ್ನು ಬಡಿದೆಚ್ಚರಿಸುವಂಥ ಕೆಲಸ ಆದಾಗ ರಾಮನ ಕೆಲಸಗಳು. ನೀವು ಪ್ರಾಕ್ಟಿಕಾಲಿಟಿ ಮಾತಾಡ್ತಿದ್ರಿ, ನಾನು ಪ್ರಾಕ್ಟಿಕಾಲಿಟಿಗೆ ಬರ್ತೀನಿ. ರಾಮ ಮಂದಿರ ಅನ್ನೋದು ನನ್ನ ಪಾಲಿಗೆ ಒಂದು ಸಂಕೇತ. ಯಾವುದರ ಸಂಕೇತ ಅಂದರೆ ಸಾವಿರಾರು ವರ್ಷ ನಾವು ಒದಿಸ್ಕೊಂಡ್ವಿ, ತುಳಿಸ್ಕೊಂಡ್ವಿ, ಅದೆಲ್ಲದರಿಂದ ಎದ್ದು ನಿಂತ್ವಿ ಅನ್ನುವುದರ ಸಂಕೇತ ರಾಮ ಮಂದಿರ. ಟೋಟಲ್ ಖರ್ಚು, ನಾನು ನೃಪೇಂದ್ರ ಮಿಶ್ರಾ ಅವರ ಇಂಟರ್ವ್ಯೂ ನೋಡ್ತಾ ಇದ್ದೆ, 700 ಕೋಟಿ ರೂಪಾಯಿಗಳಲ್ಲಿ ಒಟ್ಟಾರೆಯಾಗಿ ಬಿ ಟಿ ಲಲಿತಾ ಮೇಡಮ್, ನಾಯಕ್ ಮೇಡಮ್, ಒಟ್ಟು ದೇವಸ್ಥಾನ 700 ಕೋಟಿ ರೂಪಾಯಲ್ಲಾಗಿದೆ. 700 ಕೋಟಿ ರೂಪಾಯಿ ಎಲ್ಲಿಗೆ ಹೋಯಿತು ಅಂತ ಯೋಚನೆ ಮಾಡ್ತಾ ಇದ್ದೆ ನಾನು. ಚಿಕ್ಕಬಳ್ಳಾಪುರದ ಸಾದರಹಳ್ಳಿಯಿಂದ ಕಲ್ಲು ತಗೊಂಡು ಹೋಗಿದ್ದಾರೆ. 90 ಕೋಟಿ ರೂಪಾಯಿ ಇಲ್ಲಿ ಕರ್ನಾಟಕಕ್ಕೆ ಬಂದಿದೆ. ಅದರ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟು ಮೈಸೂರಿನವರೊಬ್ಬರು ರಾಜೇಶ್ ಶೆಟ್ಟಿ, ಮೈಸೂರಲ್ಲ, ಮಂಗಳೂರಿನವ್ರು ರಾಜೇಶ್ ಶೆಟ್ಟಿ ಅನ್ನೋರಿಗೆ ಸಿಕ್ಕಿದೆ. ಆ ಮೂಲಕ ಕರ್ನಾಟಕಕ್ಕೆ ಬಂತು. 4,000 to 5,000 ಜನ 3 ಶಿಫ್ಟ್ಗಳಲ್ಲಿ ಅಲ್ಲಿ ಕೆಲಸ ಮಾಡಿದ್ದಾರೆ. ಅವರಿಗೆ ಸಂಬಳವಾಗಿ ಹೋಗಿದೆ. ಇದೆಲ್ಲದರ ಅಂತಿಮ ಪರಿಣಾಮ ಏನಾಗಿದೆ ಅಂದರೆ, ಈಗಾಗಲೇ ಅಯೋಧ್ಯೆಯಲ್ಲಿ 20,000 ಜಾಬ್ಗಳು ಕ್ರಿಯೇಟ್ ಆಗಿದ್ದಾವೆ. 20,000 ಜನ ಈ ರಾಮ ಮಂದಿರ ನಿರ್ಮಾಣದಿಂದಾಗಿ ತಮ್ಮ ಉಪಜೀವನವನ್ನು ಕಂಡುಕೊಂಡ್ರು. ಉದ್ಯೋಗ 20,000 ಉದ್ಯೋಗಗಳು ಹಾಸ್ಪಿಟಾಲಿಟಿ ಇಂಡಸ್ಟ್ರಿಯಲ್ಲಿ ಸೃಷ್ಟಿಯಾಗಿದ್ದಾವೆ. 2 ದಿವಸದ ಹಿಂದೆ ನಾನು ಅಯೋಧ್ಯೆಯಿಂದ ಬಂದೆ ಮೇಡಮ್. ಬದಲಾದ ಅಯೋಧ್ಯೆನ ಒಂದ್ಸಲ ನೋಡ್ಬೇಕು ನೀವು. ಮಾಡೆಲ್ ಅಂತ ಒಂದು ಇರುತ್ತಲ್ಲ, ಎಕನಾಮಿಕಲ್ ಮಾಡೆಲ್. ವಾಟ್ ಈಸ್ ಎಕನಾಮಿಕಲ್ ಮಾಡೆಲ್? ಹಣದ ಹರಿವನ್ನು ಹೆಚ್ಚು ಮಾಡಬೇಕು. ನಾನು ನಿಮಗೆ ಪ್ರಾಕ್ಟಿಕಲ್ ಆಗಿ ಮಾತಾಡ್ತೀನಿ. ರಾಮ ದೇವರು ಪೂಜೆ ಮಾಡಬೇಕು, ಪ್ರಾಣ ಪ್ರತಿಷ್ಠಾಪನೆ, ಪ್ರಸಾದ ಇಡೋದು, ಪ್ರಸಾದ ಏನು ದೇವ್ರು ತಿಂತಾನೆ, ಬಿಡಿ ಅದನ್ನೆಲ್ಲ. ಆ ಚರ್ಚೆಯನ್ನು ಹೊರತುಪಡಿಸಿ ಹೇಳ್ತಾ ಇದ್ದೀನಿ ನಾನು. ಮುಂದಿನ 10 ವರ್ಷಗಳಲ್ಲಿ 80,000 ಕೋಟಿ ರೂಪಾಯಿ ಹೂಡಿಕೆ ಅಯೋಧ್ಯೆಯಲ್ಲಿ ಆಗುತ್ತೆ ಅನ್ನುವ ಅಂದಾಜಿದೆ. ಲೆಟ್ ಅಸ್ ಸ್ಪೀಕ್ ಪ್ರಾಕ್ಟಿಕಲ್. ಆದರೆ ಜೀವನ ಮಟ್ಟ, ಪಂಥಗಳು ಹೆಚ್ಚುತ್ತವೆ. ಗೋಲ್ ಪೋಸ್ಟ್ಗಳನ್ನು ಅಟ್ಲೀಸ್ಟ್ ಮೇಡಮ್, ನಿಮ್ಮ ಗೋಲ್ ಪೋಸ್ಟ್ ಅಟ್ಲೀಸ್ಟ್ ಗ್ರೌಂಡ್ ಅಲ್ಲಾರೋ ಇರಲಿ. ಗ್ರೌಂಡ್ ಬಿಟ್ಟು ಎಲ್ಲೆಲ್ಲೋ ಗೋಲ್ ಪೋಸ್ಟ್ ತಗೊಂಡು ಹೋಗ್ಬೇಡಿ. ಬಂದೆ, ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.